ಅದು ಎಷ್ಟೋ ಕಷ್ಟಪಟ್ಟು ಅದರ ರೆಕ್ಕೆಗಳನ್ನು ಹರಡಿಸುತ್ತೆ. ಆದ್ರೆ ಅದು ಮೇಲೆ ಹೋಗೋದಕ್ಕಿಂತ ಮುಂಚೆ ದಡಾಮ್ ಅಂತ ಭೂಮಿ ಮೇಲೆ ಬಂದು ಬಿದ್ಬಿಡುತ್ತೆ. ಆ ಆಮೇಲೆ ಅಲ್ಲಿದ್ದ ಆ ಹದ್ದುಗಳು ಇಬ್ಬರು ಅದರ ರೆಕ್ಕೆಗಳನ್ನು ಬಾಯಿ ಮುಚ್ಕೊಂಡು ನಗ್ತವೆ. ಟೀನು ಮತ್ತೆ ಮೇನನ ಬಾಯಿಯಿಂದ ಕೂಡ ನಗು ಬಂದ್ಬಿಡುತ್ತೆ. ಗಿಳಿಯಂತೂ ಕಾಗೆಗೆ ಆಕ್ಷನ್ ಮಾಡ್ತಾ ಕಣ್ಣು ಹೊಡೆದು ನಗ್ತಾನೆ. ಆಗ ಈಗಲ್ ರಾಜ ಅಲ್ಲಿಗೆ ಬರ್ತಾನೆ. ಏನಾಗ್ತಾ ಇದೆ ಇಲ್ಲಿ? ಯಾಕೆ ನೀವು ನಗಾಡ್ತಿದ್ದೀರಾ ಹೀಗೆ? ರಾಜ, ನವಿಲು ಅದರ ರೆಕ್ಕೆಯನ್ನ ಹಿಡ್ಕೊಂಡು ಹಾರಕ್ ಟ್ರೈ ಮಾಡ್ತು, ಮತ್ತೆ ನೆಲಕ್ಕೆ ಬಂದು ಬಿತ್ತು. ನಿನ್ಮೇಲೆನೆ ನಿನ್ಗೆ ತುಂಬಾ ಹೆಮ್ಮೆ ಅಲ್ವಾ? ಅಹಂಕಾರಿ ನವಿಲು, ಒಂದಲ್ದೆ ಒಂದು ದಿನ ಸೋಲು ಅಂದ್ರೆ ಏನು ಅಂತ ನೋಡ್ಲೇಬೇಕು. ಯಾಕೋ ಹಾರ್ದೆ ನೀನು? ಆಮೇಲೆ ನವಿಲಿನ ಜಾಗದಲ್ಲಿ ಕಾಗೆ ಆನ್ಸರ್ ಮಾಡುತ್ತೆ. ನವಿಲಿಗೆ ಅದರ ಬ್ಯೂಟಿಯ ಮೇಲೆ ತುಂಬಾ ತಲೆ ಮೇಲೆ ಬಂದಿತ್ತು, ಅದಕ್ಕೆ ಅದು ಹೇಳ್ತಿತ್ತು ಅದು ತುಂಬಾ ಚೆನ್ನಾಗಿರೋ ಪಕ್ಷಿ ಅಂತ. ಅದಕ್ಕೆ ಯಾರ ಹತ್ರನೂ ಇದು ಮಾತಾಡೋದು ಕೂಡ ಇಲ್ಲ. ಆ ರೆಕ್ಕೆಗಳಿಂದ ಇವನಿಗೆ ತುಂಬಾ ಆಟಿಟ್ಯೂಡ್ ಇದೆಯಲ್ಲ, ಆದ್ರಿಂದಲೇ ನಾನು ಹೇಳ್ದೆ ಅದೇ ರೆಕ್ಕೆ ಯೂಸ್ ಮಾಡಿ ಮೇಲೆ ಹಾರು ನೀನು, ಎಲ್ರಿಗೂ ಪ್ರೂವ್ ಮಾಡು ನೀನೇ ಚಂದ ಮತ್ತೆ ನಿನಗೆ ಎಬಿಲಿಟಿ ಇರೋದು ಅಂತ.